ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ, ಇವತ್ತು ನಮ್ಮೂರಲ್ಲಿ ಒಂದು ಫಂಕ್ಷನ್ ಇತ್ತು. ಸೊ ಅಲ್ಲಿಗೆ ಹೋಗಿ ಬಂದು ಈಗ ಸ್ಯಾರಿ ಎಲ್ಲ ಚೇಂಜ್ ಮಾಡಿಕೊಂಡು ಒಂದು ರೇಷ್ಮೆದು ಅಟ್ಟ ಬಾಸ್ ಹಾಕೋದಿಕ್ಕಿಲ್ಲ ಅದನ್ನೆಲ್ಲನ ಬಾಸ್ ಹಾಕೋದಕ್ಕೆ ಅಂತಂದು ಗಂಡಾಳೆಲ್ಲ ಬಂದಿದ್ದಾರೆ. ಸೊ ಅವ್ರಿಗೆ ಬೆಳಗ್ಗೆಲ್ಲ ತಿಂಡಿ ಮಾಡಿಕೊಟ್ಟಿದ್ದೆ. ಈಗ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಗೋರಿಕಾಯಿ ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ. ಮಕ್ಕಳಿಬ್ಬರು ಆಟ ಆಡ್ತಾಯಿದ್ದಾರೆ ಕೂತ್ಕೊಂಡಿಲ್ಲಿ. ಬೇಸಿಗೆ ಅಲ್ವಾ, ಸೆಕೆ ಜಾಸ್ತಿ. ಸ್ಯಾರಿ ವೇರ್ ಮಾಡಿಕೊಂಡು ಜಾಸ್ತಿ ಹೊತ್ತಿರೋಕ್ಕಾಗಲ್ಲ. ಫಂಕ್ಷನ್ಗೆ ಹೋಗಿ ಬಂದಿದ್ದ ತಕ್ಷಣ ಸ್ಯಾರಿ ಚೇಂಜ್ ಮಾಡ್ಕೊಬಿಟ್ಟು ಡ್ರೆಸ್ ವೇರ್ ಮಾಡಿಕೊಂಡೆ. ಈಗ ಅಡುಗೆ ಮಾಡಬೇಕು. ಕರೆಂಟ್ ಹೋಗಿದೆ, ಕರೆಂಟ್ ಹೋಗಿದೆ. ಅಷ್ಟರಲ್ಲಿ ಮತ್ತು ತರಕಾರಿ ಎಲ್ಲ ಹಚ್ಕೊಬಿಟ್ಟು ರೆಡಿ ಮಾಡ್ಕೊಂಡ್ರೆ ಕರೆಂಟ್ ಬರೋಷ್ಟರಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳೋಕೆ ರೆಡಿ ಆಗುತ್ತೆ, ಸರಿ ಹೋಗುತ್ತೆ ಅಂತಂದು ಎಲ್ಲ ಹಚ್ಬಿಟ್ಟು ಇಟ್ಟಿದ್ದೀನಿ. ಗೋರಿಕಾಯಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ, ಬೇಯ್ತಾ ಇದೆ. ಹುಡುಗರು ಚೌಕಾಬಾರ ಆಟ ಆಡ್ತಾ ಇದ್ದಾರೆ. ಇಷ್ಟೊತ್ತು ಬಟ್ಟೆ ಸ್ಟಿಚ್ ಮಾಡಿದ್ದಾಯಿತು. ಬ್ಲೌಸ್ ಸ್ಟಿಚ್ ಮಾಡೋದಿತ್ತು. ಒಂದೇ ಒಂದು ಪಿಂಪಲ್ ಥರ ಆಗಿದೆ ಇಲ್ಲಿ. ಬ್ಲೌಸ್ ಸ್ಟಿಚ್ ಮಾಡೋದಿತ್ತು. ಸೊ ಅದನ್ನೆಲ್ಲ ಸ್ಟಿಚ್ ಮಾಡಿಕೊಂಡು ನೋಡಿ ಈಗ ಕೆಳಗಡೆ ಹೋಗ್ತಾ ಇದ್ದೀನಿ. ಇನ್ನೂ ಬಿಸಿಲಿದೆ ನೋಡಿ, 5:30 ಆದರೂ ಇನ್ನೂ ಬಿಸಿಲಿದೆ. ಸಖತ್ ಸೆಕೆ ಗೈಸ್. ಸೊ ಗೈಸ್ ನೋಡಿ, ಸಖತ್ ಸೆಕೆ ಜಾಸ್ತಿ. ಫಸ್ಟ್ ಇವಾಗ ಫೇಸ್ ವಾಶ್ ಮಾಡಬೇಕು. ಏನು ಬಿಸಿಲು, ಸಖತ್ ಬಿಸಿಲಿದೆ. ಮಕ್ಕಳಿಬ್ರು ಆಟ ಆಡೋಕೆ ಹೋಗಿದ್ದಾರೆ. ಸೊ ಇವಾಗ ಅವ್ರಿಗೊಂದು ಸ್ವಲ್ಪ ಹಾಲು ಕಾಸ್ಕೊಟ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು. ಈಗನೇ ಬರ್ತಿಲ್ಲ. ಅವ್ರಿಗೊಂದು ಸ್ವಲ್ಪ ಹಾಲು ಕಾಸ್ಕೊಟ್ಬಿಟ್ಟು ಮನೆ ಕೆಲಸ ಎಲ್ಲ ಇವಾಗ ಮಾಡ್ಕೋಬೇಕು. 5:30 ಆಗಿದೆ. ಈಗ ಬ್ಲೌಸ್ ಸ್ಟಿಚ್ ಮಾಡಿ ಕೆಳಗಡೆ ಬಂದೆ. ಏನಾದರೆ ಬೆಂಗ್ಳೂರಿಗೆ ಹೋಗ್ಬೇಕಲ್ವ. ಸೊ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಬಿಟ್ಟು ಇಟ್ಬಿಟ್ರೆ ಬೆಂಗ್ಳೂರಿಗೆ ಹೋಗೋಕೆ ಸರಿ ಹೋಗುತ್ತೆ. ಮತ್ತು ಅಲ್ಲಿಂದ ಬಂದಮೇಲೆ ಯಾರಾದರೂ ಬ್ಲೌಸ್ ಕೇಳಿದ್ರು ಕೊಡೋಕ್ಕೆ ಸರಿ ಹೋಗುತ್ತೆ ಅಂತಂದೆಲ್ಲ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೆ ಇಷ್ಟೊತ್ತು. ತಾತ ಇರಬೇಕು. ಇನ್ನೂ ಇಲ್ಲೇ ಹೊಡಿಬೇಕು. ಸೊ ವಯಸ್ಸು ಏನಂದರೆ ಜಿರಳೆಗಳು ಅಲ್ಲಲ್ಲೇ ಜಿರಳೆಗಳೆಲ್ಲ ಕಾಣಿಸ್ತಿದ್ವು. ಅಂದರೆ ದೊಡ್ಡವಲ್ಲ, ಸೊ ಸಣ್ಣ ಜಿರಳೆಗಳು. ಅದಕ್ಕೆ ರಾತ್ರಿ ಏನು ಮಾಡಿದ್ದೆ ಅಂದರೆ ನೈಟೆಲ್ಲ ಸ್ಪ್ರೇ ಹೊಡೆದ್ಬಿಟ್ಟಿದ್ದೆ. ಅಂದರೆ ಜಿರಳೆ ಹಿಟ್ಟು ಬರುತ್ತಲ್ಲ ಸ್ಪ್ರೇ, ಅದನ್ನು ನೋಡಿ ಯಾವ ಥರ ಎಲ್ಲ ಜಿರಳೆಗಳೆಲ್ಲ ಸತ್ತಿದ್ದಾವೆ ಅಂತಂದು. ಸೊ ಜಿರಳೆಗಳು ಮತ್ತು ಏನಾದರೂ ಈ ಥರದ್ದೇನೋ ಕಂಡುಬಿಟ್ರೆ, ಏನಂದರೆ ಊಟದಲ್ಲಿ ಏನಾದರೂ ಸಿಕ್ಬಿಟ್ರೆ ಅನ್ನೋದೊಂದೇ ಭಯ ಆಗುತ್ತೆ. ಮತ್ತು ಮಕ್ಕಳು ಎಲ್ಲ ಇರ್ತಾರಲ್ಲ, ಫುಡ್ ಇನ್ಫೆಕ್ಷನ್ ಏನಾದರೂ ಆಗುತ್ತೆ ಅಂತಂದು. ಸೊ ನೈಟೆಲ್ಲ ಸ್ಪ್ರೇ ಹೊಡೆದಿದ್ನಲ್ಲ, ಅದಕ್ಕೆ ಇವಾಗ ಪರ್ಕೆಯಲ್ಲಿ ಅದನ್ನೆಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ಆ ಜಿರಳೆಗಳೆಲ್ಲ ಸತ್ತಿದ್ವಲ್ಲ, ಸೊ ಅದನ್ನೆಲ್ಲ ಗುಡಿಸ್ಕೊಂಡ್ಬಿಟ್ಟು ಆಮೇಲೆ ತೊಳ್ಕೊಳ್ಳೋಣ ಅಂತಂದು ಫಸ್ಟ್ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ಪರ್ಕೆ ಹೊರಗಡೆಯಿಂದನೇ ತಂದಿದ್ದೆ. ಅಂದರೆ ಹೊರಗಡೆ ಪಾರ್ಕಿಂಗ್ ಕ್ಲೀನ್ ಮಾಡೋದು ಅದು ಪರ್ಕೆ. ಏನಂದರೆ ಮತ್ತು ಬಾಂಬೆ ಪರ್ಕೆಲೆಲ್ಲ ಗುಡಿಸ್ಕೊಂಡ್ಬಿಟ್ರೆ ಮತ್ತು ಅದ್ರದ್ದು ಸ್ಪ್ರೇ ಹೊಡೆದಿರೋದು ಅದಕ್ಕೂ ಕೂಡ ಆಗುತ್ತೆ. ನನ್ನೆಲ್ಲ ಒರೆಸಿದ್ರು ಕೂಡ ಸೊ ಕಸ ಏನಾದರೂ ಗುಡಿಸಿದಾಗ ಮತ್ತು ಆ ಪರ್ಕೆಗೆಲ್ಲ ಆಗುತ್ತೆ, ಬೇರೆ ಕಡೆ ನೆಲ ಎಲ್ಲ ಆಗುತ್ತೆ ಅಂತಂದು ಬೇರೆ ಪರ್ಕೆನೇ ತಂದುಬಿಟ್ಟು ನೀಟಾಗಿ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ಎಷ್ಟು ಜಿರಳೆ ಸತ್ತಿದ್ವು ಅಂದರೆ ಅಪ್ಪ ಇಷ್ಟೊಂದು ಇದ್ವಾ ಅನ್ನೋ ಥರನೇ ಫೀಲ್. ನನಗಂತೂ ಸಖತ್ತು ಇಷ್ಟೊಂದು ಇದ್ವಾ ಅನ್ನೋ ಥರ ಆಗ್ಬಿಡ್ತು. ನೋಡಿದಾಗ ಒಂದೇ ಒಂದು ಎರಡೆರಡೇ ಮಾತ್ರನೇ, ಅಂದರೆ ಡೋರಲ್ಲಿ ಮಾತ್ರ ಓಡಾಡ್ತಿರ್ತವೆ. ವೈಟ್ ಇದೆಯಲ್ಲ ಡೋರಲ್ಲಿ, ನೈಟು ಲೈಟ್ ಆಫ್ ಮಾಡಿದ್ರೆ ಮಾತ್ರ ಬರುತ್ತೆ. ಡೇ ಟೈಮ್ ಏನೂ ಕಾಣಿಸ್ತಾನೆ ಇರಲಿಲ್ಲ. ಸೊ ನೈಟು ಅವಾಗವಾಗ ಏನಾದರೂ ತಗೊಳಕ್ಕೆ ಅಂತಂದು ತೆಗ್ದಾಗ ಕಾಣಿಸ್ತಿತ್ತಲ್ಲ, ಸೊ ಒಂದೆರಡು ಇದ್ದಾವೆ. ಸ್ಪ್ರೇ ಹೊಡೆಯೋಣ ಅಂತಂದು ಹೊಡೆದ್ರೆ ಎಷ್ಟೊಂದು ಸತ್ತಿದ್ದಾವೆ. ಬೆಳಗ್ಗೆ ಎದ್ದು ಬಂದು ನೋಡಿದ್ರೆ ಎಷ್ಟೊಂದು ಸತ್ತೋಗ್ಬಿಟ್ಟಿದ್ವು.
ಸೊ ಇಷ್ಟೊಂದು ಜಿರಳೆ ಇದ್ದಾವೆ ಅಂತಂದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನೊಂದೇನೆಂದರೆ ಈ ಜಿರಳೆ ಎಲ್ಲನ 1-2 ಇದ್ದಾಗಲೇ ನಾವು ಅದನ್ನು ಕ್ಲಿಯರ್ ಮಾಡ್ಕೊಬಿಡಬೇಕು. ಇಲ್ಲಾಂದರೆ ಜಾಸ್ತಿ ಆಗಿಬಿಟ್ರೆ ಮತ್ತೆ ಅವನ್ನ ಅವಾಯ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದು ವುಡ್ ಅಲ್ವಾ, ವುಡ್ಡಲ್ಲಿ ಸೇರ್ಕೊಬಿಡ್ತಾವೆ ಹೇಳ್ರಿ ಅವು. ವುಡ್ ಮಾತ್ರನ ವುಡ್ಡಿನ ಸ್ಮೆಲ್ಗೆ ಬರುತ್ತೆ ಜಿರಳೆಗಳು, ಇನ್ನೇನಕ್ಕೂ ಬರೋದಿಲ್ಲ. ವುಡ್ಡಿನ ಸ್ಮೆಲ್ಗೆ ಜಾಸ್ತಿ ಬರೋದು ಜಿರಳೆಗಳು. ಸೊ ವುಡ್ ವರ್ಕ್ ಮಾಡಿಸಿರೋದ್ರಿಂದ ಬಂದಿದ್ದಾವೆ ಅಷ್ಟೇ. ನಾವು ಅಂದ್ಕೊಂಡಿದ್ವಿ ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕಾದ್ರೆ ಅಲ್ಯೂಮಿನಿಯಮ್ದು ಬರುತ್ತೆ ಹೇಳ್ರಿ, ಆ ಥರದ್ದು ಹಾಕ್ಸೋಣ ಅಂತಂದು. ಬಟ್ ಆವಾಗ ಮನೇನ ಗೃಹ ಪ್ರವೇಶದೆಲ್ಲ ಗುರ್ತು ಮಾಡಿಸ್ಕೊಬಂದಿದ್ರಲ್ಲ, ಬೇಗ ಬೇಗ ಮಾಡಿಸ್ಬಿಡೋಣ ಅಂತಂದು. ಮತ್ತು ಅಲ್ಯೂಮಿನಿಯಮ್ ನಮ್ಮ ಸೈಡೆಲ್ಲ ಜಾಸ್ತಿ ಅಲ್ಯೂಮಿನಿಯಮ್ ಸಿಗೋದಿಲ್ಲ, ಅವನ್ನ ಹುಡುಕಬೇಕು ಅಂತಂದು ಸುಮ್ಮನೆ ಆದ್ವಿ. ವುಡ್ಡೇ ಹಾಕಿಸ್ಬಿಟ್ವಿ, ಅವು ಇರೋವರೆಗೂ ಇರಲಿ, ಆಮೇಲೆ ಬೇಕಿದ್ರೆ ಅದನ್ನು ತೆಗೆದುಬಿಟ್ಟು ಅಲ್ಯೂಮಿನಿಯಮಲ್ಲಿ ಮಾಡಿಸ್ಕೊಳ್ಳೋಣ ಅಂತಂದು. ಸೊ ವುಡ್ಡಾದರೆ ಜಿರಳೆಗಳೆಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಡ್ತವೆ ಅಂತಂದಷ್ಟೇ. ಹಾಗೆ ಇವತ್ತಿನ ವಿಡಿಯೋ ವಾಯ್ಸ್ ಓವರ್ ಕೊಡ್ತಿರೋದು ಮಕ್ಕಳದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಅವರು, ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಇದ್ದಾರೆ. ಹೊರಗಡೆ ಆಟ ಆಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಅಷ್ಟೇ. ನೀಟಾಗೆಲ್ಲ ಗುಡಿಸ್ಕೊಬಿಟ್ಟು ಫಸ್ಟು ಒಂದು ಒಣಬಟ್ಟೆ ತಗೊಂಡೆಲ್ಲ ಒರೆಸ್ಕೊಂಡ್ರೆ ಸ್ಪ್ರೇ ಹೊಡೆದಿರೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತಂದು ಎಲ್ಲ ಬಟ್ಟೆಲೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ನೋಡಿ. ಅದು ನೆಂದರಿರೋದೆಲ್ಲ ಸಪ್ರೇಟು, ಮತ್ತು ಡೋರ್ ಐತಲ್ಲ, ಡೋರ್ ಇರೋದ್ರಲ್ಲ ಒಂದು ತೆವದ ಬಟ್ಟೆ ಮಾಡಿಕೊಂಡು ನೀಟಾಗೆಲ್ಲ ಒರೆಸ್ಕೊಂಡಿದ್ದಾಯಿತು. ಹಾಗೆ ಇವಾಗ ನೆಲ ಒರೆಸ್ಕೊಳ್ಳೋಣ ನೀಟಾಗಿ ಅಂತಂದು ಮಾಫ್ ತೊಗೊಂಡು ಒಂದು ಬಕೆಟಲ್ಲಿ ನೀರು ಹಾಕೊಬಿಟ್ಟು ಮಾಫು ಹಾಕ್ಕೊಂಡು ಒರೆಸ್ತಾ ಇದ್ದೀನಿ. ಜಿರಳೆ ಸ್ಪ್ರೇ ಹೊಡೆದಿರೋದ್ರಿಂದ ಆದಷ್ಟು ಒಂದು 3-4 ಸರಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಯಾಕೆ ಅಂದರೆ ಅದು ಸ್ಮೆಲ್ ಬರ್ತಾ ಇರುತ್ತೆ ಜಿರಳೆ ಸ್ಪ್ರೇದು, ಅದಕ್ಕೋಸ್ಕರ ಇದು ಲೈಸಲೆಲ್ಲ ಹಾಕ್ಕೊಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮಕ್ಕಳೆಲ್ಲ ಓಡಾಡ್ತಿರ್ತಾರಲ್ವ, ಮಕ್ಕಳಿನ್ನೂ ಎದ್ದಿರಲಿಲ್ಲ. ಏನಂದರೆ ಬೆಳಗ್ಗೆ ಅವ್ರು ಎದ್ದೇಳೋದಕ್ಕೂ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತಂದು, ಮತ್ತು ಒಳಗಡೆ ಎಲ್ಲ ಬಂದು ಓಡಾಡ್ತಿರ್ತಾರೆ, ಸ್ಮೆಲ್ಲೆಲ್ಲ ಇರುತ್ತೆ ಅಂತಂದು ಫಸ್ಟ್ ಕ್ಲೀನ್ ಮಾಡ್ತಾ ಇದ್ದೀನಿ. ನಲ್ಲಿ ಹಾಕ್ತಿದ್ದಾರೆ ಮನೆಗಂಗೆ. ಅದು ನಿಲ್ಲಕ್ಕ ನಾವು ವಾರಾಡ್ತದೆ. ಗೈಸ್ ನೋಡಿ, ಮನೆಗಂಗೆ ಎಲ್ಲ ಮನೆ ಕಡೆ ಎಲ್ಲ ಊರಲ್ಲೂ ಕೂಡ ಇದು ಹಾಕ್ತಾ ಇದ್ದಾರೆ. ಸೊ ನಮ್ಮೂರಲ್ಲಿ ಇನ್ನೂ ಹಾಕಿರಲಿಲ್ಲ, ಅದಕ್ಕೆ ಇವತ್ತು ಬಂದಿದ್ದಾರೆ ಹಾಕೋದಕ್ಕೆ ಅಂತಂದು. ಅದು ದೊಡ್ಡದಾಗಿ ಬರುತ್ತೆ ಅಂದರೆ ನಾನು ಅಷ್ಟು ದೊಡ್ಡದಾಗೇನು ಬೇಡ, ಏನಂದರೆ ಅಲ್ಲಿ ಜಾಗ ಇರೋದೇ ಚಿಕ್ಕದು, ಅದಕ್ಕೆ ಸ್ವಲ್ಪ ಮಾತ್ರ ಹಾಕಿ ಅಂತಂದು ಸ್ವಲ್ಪ ಮಾತ್ರ ಹಾಕಿಸ್ತಾ ಇದ್ದೀನಿ. ಹಾಗೆ ನೋಡಿ ಪಾಪ ಅಣ್ಣರು ಹೇಳಿದ್ರು, ಯಾರೋ ಕುಡಿಯೋಕ್ಕೆ ನೀರು ಕೇಳಿದ್ರೆ ಬೇರೆ ನೀರು ಕೊಟ್ಟಿದ್ರಂತೆ, ಅಂತಾರೆ ಬಳಸೋ ನೀರು ಕೊಟ್ಟಿದ್ರಂತೆ, ಹೊರಗಡೆ ಬಚ್ಚಲ ನೀರು. ಅಣ್ಣರು ಹೇಳ್ತಿದ್ರು, ಅಕ್ಕ ನೀರು ಕೊಡ್ರಿ ಅಂತ ಹೇಳಿದ್ರು. ಅದಕ್ಕೆ ಒಳಗಡೆ ನೀರು ತಗೊಳಕ್ಕೆ ಹೋದ್ರೆ, ಚೆನ್ನಾಗಿರೋ ನೀರು ಕೊಡ್ರಿ ಅಕ್ಕ ಅಂತಂದರು. ಅಣ್ಣ ಚೆನ್ನಾಗಿರೋವೆ ಅಲ್ವಾ ಕುಡಿಯೋಕ್ಕೆ ಎಲ್ಲರೂ ಕೊಡೋದು ಅಂತಂದಿದ್ದಕ್ಕೆ, ಇಲ್ಲ ಅಕ್ಕ ಅಲ್ಲಿ ಯಾರೋ ಬಚ್ಚಲು ನೀರು ಕೊಟ್ಟಿದ್ರು ಕುಡಿಯೋಕ್ಕೆ ಅಂತ ಹೇಳ್ತಿದ್ರು. ಪಾಪ ನೋಡ್ರಿ ಯಾವ ಥರ ಮಾಡ್ತಾರೆ ಜನ. ಮನೆ ಹತ್ರ ನೀರು ಕೇಳ್ಕೊಂಡು ಯಾರೇ ಬರಲಿ, ಅವರು ಕುಡಿಯೋದು ಇನ್ನೆಷ್ಟು ಕುಡಿತಾರೆ ಹೇಳ್ರಿ. ಹೋಗ್ಲಿ ಒಂದು ಕ್ಯಾನ್ ನೀರು ಕುಡಿತಾರೆ ಅವ್ರೇನಾದರೂ, ಒಂದು 2 ಚೊಂಬು ನೀರು ಕುಡಿತಾರೆ. ಅಷ್ಟಕ್ಕೇ ಬಚ್ಚಲು ನೀರೆಲ್ಲ ಕೊಟ್ಟರೆ ಅದೆಷ್ಟು ಒಳ್ಳೆಯದು ನಮಗೆ. ಸೊ ಅದಕ್ಕೆ ನಾವು ಆ ಥರ ಎಲ್ಲ ಮಾಡಲ್ಲ ಹೇಳ್ರಿ ಅಣ್ಣ ಅಂತಂದು ಅರ್ವಿಗೆ ಹಾಕಿದ್ದೆ ಫಿಲ್ಟ್ರ್ ನೀರು, ಅರ್ವಿನ ತಣ್ಣಗಿರೋ ನೀರೇ ಕೊಟ್ಟಿದ್ದಾಯಿತು. ಹಾಗೆ ನೈಟು ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತಂದು ಬಟ್ಟೆ ಎಲ್ಲ ತೊಳೆದಾಕಿದ್ದೆ. ಏನಂದರೆ ಮತ್ತೆ ಬೆಳಗ್ಗೆ ನಾಳೆ ಕೆಲಸಗಳು ಜಾಸ್ತಿ ಇದ್ದಾವೆ. ಸೊ ಅದಕ್ಕೋಸ್ಕರ ನೈಟೇ ತೊಳೆದ್ಬಿಟ್ಟು ಕ್ಲಿಪ್ಗಳೆಲ್ಲ ಹಾಕ್ತಾಯಿದ್ದೀನಿ. 4 ತಂತಿ ಪೂರ್ತಿ ಕವರ್ ಆಗಿಬಿಟ್ಟಿದೆ, ಕ್ಲಿಪ್ಪೇ ಶಾರ್ಟೇಜ್ ಬಂದಿದೆ. ಸೊ ಬಿಸಿಲಿಗೆ ಒಣಗಿ ಕ್ಲಿಪ್ಗಳೆಲ್ಲ ಮುರಿದೋಗ್ಬಿಟ್ಟಿದ್ದಾವೆ. ಅದು ಇನ್ನೊಂದು 2 ಸೆಟ್ ಯಾವಾಗಾದ್ರು ತಂದು ಹಾಕ್ಕೋಬೇಕು, ಒಣಗಿಬಿಟ್ಟು ಎಲ್ಲ ಮುರಿದು ಹೋಗ್ತಿದ್ದಾವಲ್ಲ, ಅದಕ್ಕೋಸ್ಕರ. ಹಾಗೆ ನೋಡಿ ನಮ್ಮ ಮನೆಯವರು ಊಟ ಮಾಡ್ಕೊಂಡು ಈಗ ಮೇಲ್ಗಡೆ ಬರ್ತಿದ್ದಾರೆ. ನಾನು ಬಟ್ಟೆ ಒಣಗಾಕಕ್ಕೆ ಹೋಗಿದ್ದೆ, ಸೊ ಅದಕ್ಕೆ ಊಟ ಮಾಡ್ಕೊಂಡು ಈಗ ಮೇಲ್ಗಡೆ ಬರ್ತಿದ್ದಾರೆ. ಅಡುಗೆ ಎಲ್ಲ ಮಾಡಿಟ್ಟಿದ್ದೆ, ಹೊರಗಡೆ ಹೋಗಿದ್ರಲ್ಲ, ಎಲ್ಲೋ ಹೋಗಿದ್ರು, ಈಗ ಬಂದು ಊಟ ಮಾಡ್ಕೊಂಡು ಬರ್ತಿದ್ದಾರೆ. ಎಲ್ಲರೂ ಟೆರೆಸ್ ಮೇಲೇ ಮನ್ಗೋದು. ಫ್ಯಾನ್ಗಳಿಗೆ ಕೂಡ ಶಾರ್ಟೇಜ್ ಬರುತ್ತೆ, ಅಷ್ಟು ಶೆಕೆ ಆಗುತ್ತೆ. ಸೊ ಅದಕ್ಕೋಸ್ಕರ ಮೇಲ್ಗಡೆನೇ ಮಲ್ಕೊಳ್ತೀವಿ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.